ಹಾಯ್, ಹೆಚ್ಚಿನ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇರೋದು BMS ಕೋರ್ಸ್ನ ಆಪ್ಷನ್ ಎಂಟ್ರಿ ಬಗ್ಗೆ. ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಮೊದಲಾಗಿ ಇದುವರೆಗೆ BMS ಕೋರ್ಸ್ನ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿಲ್ಲ ಅಂದ್ರೆ ಕೇದವರಿಗೆ ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್ ಕರೆಕ್ಟ್ ಆದ ಸೀಟ್ ಮ್ಯಾಟ್ರಿಕ್ಸ್ ಇದುವರೆಗೆ ತಲುಪದೇ ಇರೋ ಕಾರಣಕ್ಕಾಗಿನೇ ಇದುವರೆಗೆ BMS ಕೋರ್ಸ್ನ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಅದಕ್ಕೋಸ್ಕರ ಯಾವಾಗ ಈ BMS ಕೋರ್ಸ್ನ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೇದವರಿಗೆ ಸಿಗುತ್ತೆ, ಅವರು ಸೀಟ್ ಮ್ಯಾಟ್ರಿಕ್ಸ್ ಕೂಡ ವೆಬ್ಸೈಟ್ ಅಲ್ಲಿ ಪ್ರಕಟಿಸ್ತಾರೆ. ಅದರ ನಂತರ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಆಪ್ಷನ್ ಎಂಟ್ರಿ ಮುಂದಿನ ಕೆಲವು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ, 1 or 2 days ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ BMS ಕೋರ್ಸ್ಗೆ ಸಂಬಂಧಿಸಿದಂತೆ. ನಂತರ BMS ಕೋರ್ಸ್ ಏನಿದೆ ಅದರ ಆಪ್ಷನ್ ಎಂಟ್ರಿ ವಿದ್ಯಾರ್ಥಿಗಳು ಮಾಡಿದ ನಂತರ ಮುಂದೆ ಮಾಕ್ ಅಲಾಟ್ಮೆಂಟ್ ಅಂತ ಇರೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಏನು ಆಪ್ಷನ್ ಎಂಟ್ರಿ ಮಾಡಾಗಿದೆ, ಜುಲೈ 22 ಸಂಜೆ 6 ಗಂಟೆವರೆಗೆ. ಅದರ ಆಧಾರದ ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ಮುಂದೆ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಏನು ಅವಕಾಶ ಕೊಟ್ಟಿರ್ತಾರೆ, ಆ ಟೈಮಲ್ಲಿ BMS ಕೋರ್ಸ್ ಏನಿದೆ, BMS ಕೋರ್ಸ್ ಅವುಗಳನ್ನು ಕೂಡ ನೀವು ಆಪ್ಷನ್ ಎಂಟ್ರಿ ನಿಮ್ಮ ಲಿಸ್ಟ್ ಏನಿದೆ, ಆಲ್ರೆಡಿ ಲಿಸ್ಟ್ ಏನಿದೆ ಅದಕ್ಕೆ ಆ್ಯಡ್ ಮಾಡ್ಕೋಬಹುದು. ಓಕೆನಾ? ನೀವು ಆಲ್ರೆಡಿ ಈಗ MBBS ಎಂಜಿನಿಯರಿಂಗ್ ಎಲ್ಲ ಕೋರ್ಸ್ಗಳ ಲಿಸ್ಟ್ ಮಾಡಾಗಿದೆ ಜುಲೈ 22ಕ್ಕಿಂತ ಮೊದಲು. ಸೊ ಈಗ ಮುಂದೆ ಎಡಿಟಿಂಗ್ಗೆ ಅವಕಾಶ ಕೊಟ್ಟಾಗ ಅದೇ ಲಿಸ್ಟ್ಗೆ BMS ಕೋರ್ಸ್ಗಳನ್ನು ಆಫರ್ ಮಾಡುವಂತಹ ಕಾಲೇಜನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬಹುದು ನಿಮಗೆ ಬೇಕಾದಂತಹ ಪ್ರಯಾರಿಟಿಯಲ್ಲಿ. ಓಕೆನಾ? ಅದರ ನಂತರ ಎಡಿಟಿಂಗ್ ಆದ ನಂತರ ಇರುವುದು ಫೈನಲ್ ಆಪ್ಷನ್ ಎಂಟ್ರಿ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೆ BMS ಕೋರ್ಸ್ಗೆ ಸಂಬಂಧಿಸಿದ ಮಾಕ್ ಅಲಾಟ್ಮೆಂಟ್ ಆಗುವಂತಹ ಚಾನ್ಸಸ್ ಕಡಿಮೆ ಇದೆ. ಸೊ ಮಾಕ್ ಅಲಾಟ್ಮೆಂಟ್ ಆಗಲ್ಲ ಅಂತ ಕೂಡ ಹೇಳ್ಬಹುದು. BMS ಕೋರ್ಸ್ಗೆ ಸಂಬಂಧಿಸಿದ ನೀವು ಆಪ್ಷನ್ಸ್ ಅನ್ನ ಆ್ಯಡ್ ಮಾಡಿದ ನಂತರ ಡೈರೆಕ್ಟ್ ಆಗಿ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ? ಈ ರೀತಿ ಒಂದು ಪ್ರೊಸೀಜರ್ ಅನ್ನ ಅಧಿಕಾರಿಗಳು ಈ ಹಿಂದೆ ಹೇಳಿದ್ರು. ಅದನ್ನ ನಿಮಗೊಮ್ಮೆ ಕರೆಕ್ಟ್ ಆಗಿ BMS ಕೋರ್ಸ್ಗೆ ಅಂತಾನೆ ವಿಡಿಯೋ ಮಾಡಿ ಹೇಳೋಣ ಅಂತ ಹೇಳಿದೆ. ಸೊ ಇದರಲ್ಲಿ ಅಕಸ್ಮಾತ್ ಏನಾದ್ರು ಚೇಂಜಸ್ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಹೇಳಿರ್ತೀನಿ. ಬಟ್ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಸ್ಟೆಪ್ಸ್ ಆರ್ ಪ್ರೊಸೀಜರ್ ಇದಾಗಿರುತ್ತೆ. ವಿಡಿಯೋದಿಂದ ಹೆಲ್ಪ್ ಆಗಿದ್ರೆ ಲೈಕ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.